ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಜಸ್ಟ್ ಬ್ರೇಕ್ ಕಂಟೆಸ್ಟ್ಗೆ ಸ್ವಾಗತ. ನಿನ್ನೆ ನಡೆದಿದ್ದಂತಹ ಪಂದ್ಯದ ಬಗ್ಗೆ ನೋಡಿ ಇವತ್ತಿನ ಪಂದ್ಯಕ್ಕೆ ಬರೋಣ. ನಿನ್ನೆ ಆಗಿತ್ತು RCB ವರ್ಸಸ್ ಗುಜರಾತ್ ಟೈಟನ್ಸ್ ಪಂದ್ಯ. ಈ ಪಂದ್ಯದ ಪ್ರೆಡಿಕ್ಷನ್ ಆಗಿತ್ತು ಬಿಟ್ವೀನ್ 7 to 16 ಓವರ್ಸ್, ಅಂದರೆ 7ರಿಂದ 16 ಓವರ್ಗಳ ನಡುವೆ ಎಷ್ಟು ರನ್ಸ್ ಬರಬಹುದು ಎರಡು ಸೈಡಿಂದ, ಇದನ್ನು ರನ್ ರೇಟಲ್ಲಿ ಹೇಳಿ ಅಂತ ಒಂದು ಪ್ರೆಡಿಕ್ಷನ್ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು ಎಕ್ಸಾಕ್ಟಾಗಿ ಫಸ್ಟ್ ಇನ್ನಿಂಗ್ಸಲ್ಲಿ 81 ರನ್ಸ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 99 ರನ್ಸ್ ಬಂತು ಈ ಫೇಸಲ್ಲಿ. ಅಲ್ಲಿಗೆ ಟೋಟಲ್ ಮಾಡಿದ್ರೆ 180 ರನ್ಸ್ ಆಗುತ್ತೆ. ಎಕ್ಸಾಕ್ಟಾಗಿ 9 ರನ್ ರೇಟ್ ಆಗುತ್ತೆ 180/20 ಮಾಡಿದ್ರೆ. ಹಾಗಾಗಿ ಇದಕ್ಕೆ ಈ ಒಂದು ಪ್ರೆಡಿಕ್ಷನ್ಗೆ ಯಾರೆಲ್ಲ 8 to 9 ಅಂತ ಪ್ರೆಡಿಕ್ಟ್ ಮಾಡಿದ್ರಿ, ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿದೆ. ಈಗ ಇವತ್ತಿನ ಒಂದು ಪ್ರೆಡಿಕ್ಷನ್ಗೆ ಬಂದ್ಬಿಡೋಣ. ಇವತ್ತು ನಡೀತಾ ಇರುವಂತಹ ಪಂದ್ಯ ಕೋಲ್ಕತ್ತಾದಲ್ಲಿ ನಡೀತಾ ಇದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್. ಈ ಪಂದ್ಯದ ಪ್ರೆಡಿಕ್ಷನ್ ತುಂಬ ಸಿಂಪಲ್. ಎರಡೂ ಸೈಡ್ನ ಸ್ಪಿನ್ ಬೌಲರ್ಸಲ್ಲಿ ಯಾರು ಮೋಸ್ಟ್ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡ್ತಾರೆ, ಅಂದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್, ಈ ಎರಡೂ ಟೀಮ್ಗಳಿಂದ ಏನು ಸ್ಪಿನ್ನರ್ಸ್ ಇದ್ದಾರೆ ಅವ್ರು ಎಷ್ಟು ಓವರ್ಸ್ ಆದರೂ ಬೌಲಿಂಗ್ ಮಾಡಲಿ. ಒಂದು ಕಡೆ 6 ಅವರ್ಸ್ ಮಾಡ್ಬೋದು, ಒಂದು ಕಡೆ 8 ಅವರ್ಸ್ ಮಾಡ್ಬೋದು, ಅಥವಾ ಒಂದು ಕಡೆ 10 ಅವರ್ಸ್ ಮಾಡ್ಬೋದು, ಒಂದು ಕಡೆ 8 ಅವರ್ಸ್ ಮಾಡ್ಬೋದು, ಆ ಥರ ಮಾಡ್ಬೋದು. ಆದರೆ ಓವರಾಲ್ ಎರಡೂ ಸೈಡ್ನ ಸ್ಪಿನ್ನರ್ಸ್ಗೆ ಕಂಪೇರ್ ಮಾಡಿದ್ರೆ ಯಾವ ಟೀಮ್ನ ಸ್ಪಿನ್ನರ್ಸ್ ಕಡಿಮೆ ಎಕನಾಮಿಯಲ್ಲಿ ರನ್ಸ್ ಕೊಡ್ತಾರೆ ಅನ್ನೋದು ಇವತ್ತಿನ ಪ್ರೆಡಿಕ್ಷನ್ ಆಗಿರುತ್ತೆ. ನಿಮ್ಮ ಆಪ್ಷನ್ಸ್ ಇರೋದೇ ಎರಡು. ಆಪ್ಷನ್ ಎ ಸನ್ರೈಸರ್ಸ್ ಹೈದರಾಬಾದ್, ಆಪ್ಷನ್ ಬಿ ಕೋಲ್ಕತ್ತಾ ನೈಟ್ ರೈಡರ್ಸ್. ನಿಮ್ಮ ಆಯ್ಕೆನ ಜ್ಞಾನೋದಯ ಗುಂಪಿನಲ್ಲಿ ಸಂಜೆ 7 ಗಂಟೆ ಒಳಗಾಗಿ ಬಂದು ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು.